ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಇನ್ನು ನಾವು ಏನು ಭಾನುವಾರ ನವರಾತ್ರಿ ಸ್ಟಾರ್ಟ್ ಆಗಿದೆ. ಭಾನುವಾರ ನಾವು ಕೂಷ್ಮಾಂಡ ಅಮ್ಮನವರ ಪೂಜೆಯನ್ನು ಸಲ್ಲಿಸಿದ್ದೀವಿ. ಹಾಗೆ 6ನೇ ತಾರೀಕು ನಾವು ಈ ಒಂದು ಕೂಷ್ಮಾಂಡ ಅಮ್ಮನವರ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ. ಅದಾದ ಮೇಲೆ ನಾವು ಏನು 7ನೇ ತಾರೀಕು ಬಂದು ನಾವು ಸ್ಕಂದಮಾತಾ ಅಮ್ಮನವರ ಪೂಜೆಯನ್ನು ಮಾಡಬೇಕು. ಅಕ್ಟೋಬರ್ 7ರಂದು ಬರುವಂಥ ದೇವಿ ಸ್ಕಂದಮಾತಾ. ಈ ಮಹಾತಾಯಿ ಉಗ್ರ ಮತ್ತು ಪ್ರೀತಿಯನ್ನು ನಂಬಿರುವುದರಿಂದ ಅವಳು ಪೂಜ್ಯಳಾಗಿರುತ್ತಾಳೆ ಅಂತಲೂ ಸಹ ಹೇಳ್ತಾರೆ. ಹಾಗಾಗಿ ಈ ಒಂದು ಮಹಾತಾಯಿಯ ಪೂಜೆಯನ್ನು ನಾವು ಆಚರಣೆಯನ್ನು ಮಾಡೋದ್ರಿಂದ ತುಂಬ ಒಳ್ಳೆಯ ಫಲಗಳು ಸಿಗ್ತವೆ. ಹಾಗಾಗಿ ಆ ಅಮ್ಮನವರಿಗೆ ಯಾವ ಮಂತ್ರವನ್ನು ಪಠಿಸಬೇಕು, ಹಾಗೆ ಆ ಒಂದು ಅಮ್ಮನವರಿಗೆ ನಾವು ಯಾವ ನೈವೇದ್ಯವನ್ನು ಮಾಡಬೇಕು, ಹಾಗೆ ಯಾವ ಹೂವಿನಿಂದ ಅಲಂಕಾರವನ್ನು ಮಾಡಬೇಕು ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ಅಮ್ಮನವರಿಗೆ ಹೂವು ಅಂತ ಬಂದರೆ ನಾವು ಸ್ಕಂದಮಾತಾ ಅಮ್ಮನವರಿಗೆ ಗುಲಾಬಿ ಹೂವಿನ ಅಲಂಕಾರವನ್ನು ಮಾಡಬೇಕು. ಹಾಗೆ ನಾವು ನೈವೇದ್ಯ ಅಂತ ಬಂದರೆ ಬಾಳೆಹಣ್ಣಿನ ನೈವೇದ್ಯವನ್ನು ಮಾಡಬೇಕಾಗುತ್ತೆ. ಅದಾದಮೇಲೆ ನಾವು ಅಮ್ಮನವರಿಗೆ ಹೂವು ಆಯಿತು, ನೈವೇದ್ಯ ಆಯಿತು. ಹಾಗೆ ಅಮ್ಮನವರ ಬಣ್ಣ ಅಂತ ಬರುತ್ತೆ. ಬಣ್ಣ ಯಾವ ಬಣ್ಣ ಅಂತ ಅದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೇನೆ. ಬಣ್ಣ ಅಂತ ಬಂದರೆ ನಾವು ಅಮ್ಮನವರಿಗೆ ಬಿಳಿ ಬಣ್ಣವನ್ನು ಧರಿಸಿ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ಬಿಳಿ ಬಣ್ಣವು ಶಾಂತಿ ಮತ್ತು ಸಾಮರಸ್ಯದ ಸಂಕೇತ, ಸಾಮರಸ್ಯವನ್ನು ಸಂಕೇತಿಸುತ್ತದೆ ಅಂತಲೂ ಹೇಳ್ತಾರೆ. ಹಾಗಾಗಿ ಇದು ಒಬ್ಬರ ಜೀವನದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಹಾಗೆ ಬಿಳಿ ಬಣ್ಣವು ನವರಾತ್ರಿ 5ನೇ ದಿನದ ಅಗತ್ಯವಿರುವಂತಹ ಬಣ್ಣ. ಈ ಬಣ್ಣವನ್ನು ಧರಿಸುವುದರಿಂದ ನಮ್ಮ ಜೀವನದಲ್ಲಿ ಭದ್ರತೆ, ಸಂತೋಷ ಮತ್ತು ಚಿಂತನೆಯು ಶುದ್ಧತೆಯ ಭಾವನೆಯೊಂದಿಗೆ ಆಶೀರ್ವದಿಸಲ್ಪಡುತ್ತದೆ ಅಂತಲೂ ಸಹ ಹೇಳ್ತಾರೆ. ಹಾಗಾಗಿ ನಾವು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸ್ಕೊಂಡು ಪೂಜೆಯನ್ನು ಮಾಡಬೇಕು. ಹಾಗೆ ಅಮ್ಮನವರಿಗೆ ಹಾಗೆ ಗುಲಾಬಿ ಹೂವಿನ ಅಲಂಕಾರವನ್ನು ಸಹ ಮಾಡಬೇಕು. ಬಾಳೆಹಣ್ಣಿನ ನೈವೇದ್ಯವನ್ನು ಮಾಡಬೇಕು. ಹಾಗೆ ಮಂತ್ರ ಅಂತ ಬಂದರೆ ನಾನು ಇಲ್ಲಿ ಒಂದು ಮಂತ್ರವನ್ನು ಸಹ ಹೇಳ್ತೇನೆ. ಆ ಮಂತ್ರವನ್ನು ಪಠನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು. ಇನ್ನೊಂದು ಮುಖ್ಯವಾದ ವಿಷಯ, ನೀವೇನಾದರೂ ದೀಪವನ್ನು ಅಖಂಡ ದೀಪವನ್ನು ಇಟ್ಟಿದ್ದರೆ ಅಖಂಡ ದೀಪದ ಮಂತ್ರವನ್ನು ನಾನು ಮುಂಚೆನೇ ಆಲ್ರೆಡಿ ಮುಂಚಿತ ಇರುವಂಥ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನು 16 ಬಾರಿ ಪಠನೆಯನ್ನು ಮಾಡ್ಕೊಳ್ಳಿ. ತುಂಬಾ ಸರಳವಾಗಿದೆ ಆ ಮಂತ್ರ. ಅದನ್ನು ಹೇಳಿಕೊಂಡು ನೀವು ದೀಪಕ್ಕೆ ಪೂಜೆಯನ್ನು ಸಲ್ಲಿಸುವಾಗ ಆ ಮಂತ್ರವನ್ನು ಹೇಳ್ಕೊಳ್ಳಿ. ಅದಾದ ಮೇಲೆ ಹೊಸ್ತಿಲ ಪೂಜೆಯನ್ನು ಮರೆಯದೆ ಹೊಸ್ತಿಲ ಪೂಜೆಯನ್ನು ಸಹ ಮಾಡಿಕೊಳ್ಳಿ. ಈ ರೀತಿಯಾದಂಥ ಸರಳವಾಗಿ ಆಚರಣೆಯನ್ನು ಮಾಡ್ಕೋಬಹುದು. ಈ ದೀಪನ ಹಿಡಿದು ಇರೋರು ಸಹ ಆ ಮಂತ್ರವನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡಿ ಸ್ಕಂದ ಮಾತಾಯೇ ನಮಃ ಅಂತಲೂ ನಾವು ಹೇಳ್ಕೊಂಡು ಪೂಜೆಯನ್ನು ಸಲ್ಲಿಸ್ಬೋದು. ಏಕೆ ಅಂದರೆ ಓಂ ದೇವಿ ಸ್ಕಂದ ಮಾತಾಯೇ ನಮಃ ಇದನ್ನು ನೀವು 108 ಬಾರಿ ಅಥವಾ 1008 ಬಾರಿನೂ ಪಠನೆಯನ್ನು ಮಾಡ್ಬೋದು. ಈ ರೀತಿಯಾದ ಆಚರಣೆಯನ್ನು ಮಾಡಿ. ಹಾಗೆ ಸ್ಕಂದಮಾತಾ ಭಗವಾನ್ ಕಾರ್ತಿಕೇಯನ ತಾಯಿ ಮತ್ತು ತಾಯಿಯ ಪ್ರೀತಿ, ಸಹಾನುಭೂತಿ ಮತ್ತು ರಕ್ಷಣೆಯ ಆಶೀರ್ವಾದಗಳು. ಅವಳು ಸಾಮಾನ್ಯವಾಗಿ ತನ್ನ ತೊಡೆಯ ಮೇಲೆ ಕಾರ್ತಿಕೇಯ ದೇವರೊಂದಿಗೆ ಮತ್ತು ಕಮಲದ ಹೂವುಗಳನ್ನು ಹಿಡಿದಿರುವಳು. ಅವಳ ಕೈಗಳನ್ನು ತೋರಿಸಲಾಗುತ್ತದೆ ಅಂತ ಸ್ಕಂದನನ್ನು ಪ್ರಾರ್ಥಿಸುವುದು ತನ್ನ ಭಕ್ತರಿಗೆ ಪ್ರೀತಿ ಮತ್ತು ರಕ್ಷಣೆಯನ್ನು ನೀಡುತ್ತದೆ ಎಂದು ನಂಬುತ್ತೇವೆ. ಹಾಗಾಗಿ 5ನೇ ದಿನದ ಮಂತ್ರವೆಂದರೆ ದೇವಿ ಸ್ಕಂದ ಮಾತಾಯೇ ನಮಃ. ಈ ರೀತಿ ಹೇಳೋಕ್ಕಾಗಿಲ್ಲ ಅಂದರೆ ಓಂ ದೇವಿ ಸ್ಕಂದ ಮಾತಾಯೇ ನಮಃ. ಈ ರೀತಿಯಾದಂಥ ಪಠನೆಯನ್ನು ಮಾಡ್ಕೊಳ್ಳಿ. ಹಾಗೆ ತುಂಬಾ ಒಳ್ಳೆಯ ಫಲಗಳು ಸಿಗ್ತವೆ ಜೀವನದಲ್ಲಿ. ನಾವೇನಾದರೂ ನೆಮ್ಮದಿ ಕಂಡಿಲ್ಲ ಅಂದರೆ ಖಂಡಿತ ನೆಮ್ಮದಿಯನ್ನು ಕಾಣ್ತೇವೆ. ಜೊತೆಗೆ ನಮ್ಮ ಕೆಲಸವನ್ನು ಸಹ ನಾವು ಮಾಡ್ಕೋಬೇಕಾಗುತ್ತೆ. ನಾವು ಬರೀ ಪೂಜೆಯನ್ನು ಮಾಡ್ಕೊಂಡು ಕುಂತ್ರೆ ನಮ್ಮ ಕೆಲಸಗಳು ನಡೆಯಲ್ಲ. ಹಾಗಾಗಿ ನೀವು ಬೆಳಗಿನ ಜಾವ ಬೇಗ ಎದ್ದು ಪೂಜೆಯನ್ನು ಮುಗಿಸ್ಕೊಂಡು ನಿಮ್ಮ ಕೆಲಸವನ್ನು ಮುಗಿಸ್ಕೊಂಡು ಬಂದು ನೀವು ಉಳಿದಿರೋ ಪೂಜೆಯನ್ನು ಸಹ ಮಾಡ್ಬೋದು. ಆದರೆ ಪುಸ್ತಕ ಓದುವವರು ನೀವು ಪ್ರತಿದಿನ ಅಮ್ಮನವರ ಏನು ಪೂಜೆಯನ್ನು ಮಾಡ್ತೀರಿ, ಪುಸ್ತಕವನ್ನು ಓದ್ತೀರಾ ಅನ್ನೋರು ಪ್ರತಿದಿನ ಪುಸ್ತಕವನ್ನು ಮರೆಯದೆ ಓದಿ. ಅದು ತುಂಬಾ ಮುಖ್ಯ. ಏಕೆಂದರೆ ನೀವು 18 ಅಧ್ಯಾಯ ಆ ಥರ ಅಧ್ಯಾಯಗಳು ಇದ್ದಾಗ ನೀವು ದಿನಕ್ಕೆ 2 ಅಧ್ಯಾಯದಂಗೆ ಓದಲೇಬೇಕಾಗುತ್ತೆ. ಈ ರೀತಿಯಾಗಿ ಓದ್ಕೊಂಡು ದೇವಿಯ ಪೂಜೆಯನ್ನು ಸಲ್ಲಿಸ್ಕೊಳ್ಳಿ. ಏಕೆಂದರೆ ದೇವಿ ಸ್ಕಂದ ಮಾತಾ ನಾಳೆ ದುರ್ಗೆಯ 5ನೇ ಅವತಾರ. ಏಕೆಂದರೆ ಆಕೆಯ ತಾಯಿಯ ಭಕ್ತಿ ಮತ್ತು ಸ್ಪರ್ಶಕ್ಕಾಗಿ ಪೂಜಿಸ್ತೇವೆ ನಾವು. ಅವಳು ಭಗವಾನ್ ಕಾರ್ತಿಕೇಯನ ರಕ್ಷಕ ತಾಯಿಯಾಗಿರುತ್ತಾಳೆ. ಹಾಗಾಗಿ ಭಗವಾನ್ ಶಿವ ಮತ್ತು ಮಾತಾ ಪಾರ್ವತಿ ಮಗ ಸ್ಕಂದ ಮಾತಾ ದೇವಿಯು ತಾಯಿಯ ಪ್ರವೃತ್ತಿ, ಧೈರ್ಯ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ. ನವರಾತ್ರಿಯರು ಸುಂದರವಾದ ಗುಲಾಬಿ ಹೂಗಳಿಂದ ಸ್ಕಂದ ಮಾತೆಯನ್ನು ಪೂಜಿಸುತ್ತಾರೆ ಮತ್ತು ಅವಳ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತಾರೆ ಅಂತಲೂ ಹೇಳ್ತಾರೆ. ಈ ವರ್ಷ ಸ್ಕಂದ ಮಾತಾ ಅಮ್ಮನವರದ್ದು ಪೂಜೆ ಸೋಮವಾರ ಬಂದಿದೆ. ಹಾಗಾಗಿ ಪ್ರತಿಯೊಬ್ಬರೂ ಆಚರಣೆಯನ್ನು ಮಾಡ್ಕೊಳ್ಳಿ. ಹಾಗೆ ದೇವಿಯ ಕೃಪೆಗೆ ಪಾತ್ರರಾಗಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ. ಹಾಗೆ ಸರಸ್ವತಿ ಪೂಜೆ ಸಹ ಇದೆ.
ಯಾರಾದರೂ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಅಂದರೆ ಅಕ್ಷರಾಭ್ಯಾಸವನ್ನು ಮಾಡಿಸ್ಬೇಕು ಅನ್ನೋರು ಅವತ್ತಿನ ದಿನ ಮಾಡಿಸಿ, ತುಂಬಾ ಒಳ್ಳೆಯದು. ನಾನು ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಹಾಕಿರುವಂಥ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.